ನಮಸ್ಕಾರ ಸ್ನೇಹಿತರೆ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳ ಅಭಿಯಾನ. ನಾನು ಜೆಎನ್ ಜಗನ್ನಾಥ್ ಓದುತ್ತಿದ್ದೇನೆ. ಪ್ರಬಂಧದ ಹೆಸರು ಸುಖ. ಸುಖ ಸುಖ ಅಂದರೆ ಏನು? ನಿಜವಾದ ಸುಖಿ ಯಾರು? ಇಂಥ ಪ್ರಶ್ನೆಗಳು ನಮ್ಮನ್ನ ನಿತ್ಯವೂ ಕಾಡುತ್ತಿರುತ್ತವೆ. ಸುಖಕ್ಕೆ ಏನು ಆಧಾರ? ಹಣವೇ? ಅಧಿಕಾರವೇ? ಪ್ರಭಾವವೇ? ಉಂಡುಟ್ಟು ನೆಮ್ಮದಿಯಾಗಿರುವಂಥ ಸ್ಥಿತಿಯೇ? ಒಳ್ಳೆಯ ಆರೋಗ್ಯವೇ? ಅನುಕೂಲ ದಾಂಪತ್ಯವೇ? ಹಿತ ಮಿತ ಕುಟುಂಬವೇ? ಅಥವಾ ಅದೊಂದು ಮನಸ್ಸಿನ ಸ್ಥಿತಿಯೇ? ನಾಳೆಯ ಚಿಂತೆ ಇಲ್ಲದೆ ಬೀದಿಯ ಬದಿಯಲ್ಲಿ ಮಲಗಿ ನಿದ್ರಿಸುವ ಎಷ್ಟೋ ಜನರನ್ನು ನೋಡಿದಾಗ ನಮಗೆ ಅನ್ನಿಸದಿರುವುದು, ಹಿಂದೆ ಹೇಳಿದ ಯಾವುದರಲ್ಲೂ ಸುಖ ಇಲ್ಲ, ಬೇರೆ ಯಾವುದರಲ್ಲೋ ಇದೆ ಎಂದು. ಸುಲಭವಾಗಿ ಉತ್ತರಿಸಲಾಗದ ಇಂಥ ಯಾವುದೇ ಪ್ರಶ್ನೆ ನಮ್ಮ ಮುಂದೆ ಬಂದಾಗ ಸರ್ವಜ್ಞನ ಮೊರೆ ಹೋಗುವುದು ಸಹಜ. ಸರ್ವಜ್ಞ ಕುರಿತಾಡದ ವಿಷಯವುಂಟೆ? ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ ಇಚ್ಛೆಯನು ಅರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸುಖವಾಗಿರೋದಕ್ಕೆ ಬೇಕಾದ್ದು ಬಹಳ ಏನೂ ಅಲ್ಲ. ಬೆಚ್ಚನೆಯ ಮನೆ, ವೆಚ್ಚಕ್ಕೆ ಹೊನ್ನು, ಪರಸ್ಪರ ಅರಿತುಕೊಂಡು ಸತಿ ಪತಿ ಇಷ್ಟಿದ್ರೆ ಬೇರೇನು ಬೇಕು? ಇದರ ಮುಂದೆ ಸ್ವರ್ಗದ ಸುಖ ಅಲ್ಪ. ಇದು ಅವನ ಮತ. ಮಾನವನ ಎಲ್ಲ ಸುಖನೂ ಜೈವಿಕವಾದ್ದು, ದೈಹಿಕವಾದ್ದು, ಇಂದ್ರಿಯ ಮೂಲವಾದ್ದು ಎನ್ನುತ್ತಾನೆ ಲಿನ್ ಯುಟಾಂಗ್. ಆಧ್ಯಾತ್ಮಿಕವಾದಿಗಳು ನನ್ನನ್ನು ತಪ್ಪಾಗಿ ತಿಳಿದುಕೊಳ್ತಾರೆ, ಇದು ಖಂಡಿತ ಎಂದು ಅವನ ನಂಬಿಕೆ. ಆಧ್ಯಾತ್ಮಿಕವಾದಿಗಳು, ಭೌತವಾದಿಗಳು ಯಾವಾಗಲೂ ಪರಸ್ಪರ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಸಹಜ. ಏಕೆಂದರೆ ಅವರು ಆಡುವ ಭಾಷೆ ಒಂದೇ ಅಲ್ಲ, ಅಥವಾ ಒಂದೇ ಪದವನ್ನು ಅವರು ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಳ್ತಾರೆ. ಆತ್ಮದ ಸುಖವೇ ನಿಜವಾದ ಸುಖ ಎನ್ನೋದಾದರೆ ಆತ್ಮ ಅಂದ್ರೇನು ಎಂಬ ಪ್ರಶ್ನೆ ಮುಂದೆ ಬರುತ್ತದೆ. ಆತ್ಮವೆಂಬುದು ಶರೀರದಿಂದ ಸ್ವತಂತ್ರವಾದ ಯಾವುದೋ ಚೈತನ್ಯವೇ? ಅಥವಾ ಅದು ದೇಹ ಸಂಬಂಧಿಯಾದರೆ ಅದರ ಪರಿಣಾಮವೇ? ನಿರ್ನಾಳ ಗ್ರಂಥಿಗಳು ಅತ್ಯಂತ ಸಮರ್ಪಕವಾಗಿ ಕೆಲಸ ಮಾಡುತ್ತಿರುವಾಗಿನ ಸ್ಥಿತಿಯೇ ಆತ್ಮ ಎಂಬುದಾಗಿ ಲಿನ್ ಯುಟಾಂಗ್ ಹೇಳುತ್ತಾನೆ. ಅವನ ದೃಷ್ಟಿಯಲ್ಲಿ ಸುಖವೆಂಬುದು ಪಚನ ಕ್ರಿಯೆಗೆ ಬಹುಮಟ್ಟಿಗೆ ಸಂಬಂಧಿಸಿದ ವಿಚಾರ. ಅಮೆರಿಕಾದ ಕಾಲೇಜೊಂದರ ಅಧ್ಯಕ್ಷ ಪ್ರತಿ ವರ್ಷವೂ ಹೊಸ ವಿದ್ಯಾರ್ಥಿಗಳ ತಂಡವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾ ಹೀಗೆ ಉಪದೇಶಿಸುತ್ತಿದ್ದನಂತೆ: ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಚಾರ ಎರಡೇ. ಬೈಬಲನ್ನು ಓದಿ ಮತ್ತು ನಿಮ್ಮ ಪಚನ ವ್ಯವಸ್ಥೆಯನ್ನು ಸಲೀಸಾಗಿಡಿ. ಪಚನ ವ್ಯವಸ್ಥೆ ಸರಿಯಾಗಿದ್ದಾಗ ಸುಖ, ಅದರಲ್ಲಿ ತೊಡಕುಂಟಾದಾಗ ಅಸುಖ ಅಷ್ಟೇ. ದುಃಖವಿಲ್ಲದ, ಯಾವ ದೈಹಿಕ ವ್ಯಾಧಿಯೂ ಇಲ್ಲದ ಸ್ಥಿತಿಯೇ ಸುಖ ಎಂಬುದು ನೇತ್ಯಾತ್ಮಕವಾದ ದೃಷ್ಟಿ. ಇತ್ಯಾತ್ಮಕವಾಗಿಯೂ ಇದನ್ನು ಬಣ್ಣಿಸಬಹುದು. ಲಿನ್ ಯುಟಾಂಗ್ ಇದನ್ನು ಕುರಿತು ಚಿಂತಿಸಿದ್ದಾನೆ. ಸುಖವೆಂಬುದು ಇತ್ಯಾತ್ಮಕವಾದಾಗ ಅದು ಸಂತೋಷವೆನಿಸುತ್ತದೆ. ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ ಬೆಳಗಿನ
ಚಳಿಗಾಳಿಯನ್ನು ಶ್ವಾಸಕೋಶಗಳೊಳಕ್ಕೆ ಎಳೆದುಕೊಂಡಾಗ ಎದೆಯಲ್ಲೆಲ್ಲೋ ಬಿಗಿತ ಇಲ್ಲದಿದ್ದಾಗ ಕಾಲ ಮೇಲೆ ಕಾಲು ಹಾಕಿ ಹೊಗೆ ಕೊಳವೆ ಹೊತ್ತಿಸಿ ಆರಾಮ ಕುರ್ಚಿಯ ಮೇಲೆ ಕುಳಿತಾಗ ಬೇಸಿಗೆಯ ನಡುಹಗಲಲ್ಲಿ ಜುಳು ಜುಳು ಹರಿಯುವ ತಣ್ಣನೆಯ ನೀರಿನಲ್ಲಿ ಪಾದಗಳನ್ನು ಇಳಿಬಿಟ್ಟಾಗ ಅಥವಾ ಕಪ್ಪು ಮೋಡ ದಟ್ಟೈಸಿರುವ ಸಮಯದಲ್ಲಿ ಮನೆಯವರಿಗೆ ಸುಳುವೂ ಕೊಡದಂತೆ ಹೊರಕ್ಕೆ ಜಾರಿಕೊಂಡು ಮಳೆಯಲ್ಲಿ ತೊಯ್ದು ಮನೆಗೆ ಬಂದಾಗ ಇಂಥ ಹಲವು ಸುಖಮಯ ಕ್ಷಣಗಳನ್ನು ಲಿನ್ ಯುಟ್ಯಾಂಗ್ ನೆನೆಸಿಕೊಂಡು ಸಂತೋಷಿಸಿದ್ದಾನೆ. ನಾವು ಮಕ್ಕಳಿಗೆ ತೋರಿಸೋ ಪ್ರೀತಿ ಭೌತಿಕವಾದ್ದೇ ಅಥವಾ ಆಧ್ಯಾತ್ಮಿಕವಾದ್ದೇ? ಮಕ್ಕಳ ಲಲ್ಲೆ ಮಾತುಗಳನ್ನು ಕೇಳಿದಾಗ, ಅವರ ಕೋಮಲವಾದ ಕಾಲುಗಳನ್ನು ನೋಡಿದಾಗ ದೊರಕೋ ಸಂತೋಷ ಮನಸ್ಸಿನದೇ ಅಥವಾ ಶರೀರದ್ದೇ ಎಂದು ಹೇಳುವುದು ಬಹಳ ಕಷ್ಟ. ಹೆಣ್ಣು ಗಂಡುಗಳ ಪ್ರೀತಿ ದೈಹಿಕವೇ ಆಧ್ಯಾತ್ಮಿಕವೇ? ದೈಹಿಕ ಪ್ರೀತಿಯೇ ಆತ್ಮಸುಖಕ್ಕೆ ಸೋಪಾನವಾಗಿದೆಯೇ? ದೇಹಕ್ಕೆ ಸುಖ ಕೊಡೋ ಯಾವುದನ್ನಾದರೂ ನೆನೆದಾಗ ನೋಡಿದಾಗ ದೊರಕುವ ಸುಖ ಅಲ್ಲಿಗೆ ನಿಲ್ಲದು. ಮಾಂಸದಿಂದ ಮೇಲೇರಿ ಮನಸ್ಸಿನ ಮೂಸೆಯಲ್ಲಿ ಬೆಂದು ಆಧ್ಯಾತ್ಮಿಕ ಹಂತವನ್ನು ಮುಟ್ಟದಿರದು. ಆಧ್ಯಾತ್ಮಿಕ ಸೌಂದರ್ಯವನ್ನು ಅನುಭವಿಸಲು ಇಂದ್ರಿಯಗಳು ಸೋಪಾನವಾಗುತ್ತವೆ. ಅದರಿಂದಲೇ ಉಮರ್ ಖಯಾಮ್ ಹೀಗೆ ಹೇಳಿದ್ದು, ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯವೊಂದಿರಲು ರೊಟ್ಟಿಯೊಂದಿಗಿನ ಸೊಂದು, ಕುಡಿಕೆಯಲ್ಲಿ ಮಧುವು ಮೇಣ್ಮುಗದೆ ನೀನೆನ್ನ ಬಳಿ ಕುಳಿತು ಪಾಡಲಹ ಕಾಡಾದೊಡೇನ್ ಸಗ್ಗ ಸುಖವೆನಗೆ. ಆಧ್ಯಾತ್ಮದ ಶಿಖರವೇರಿ ಬ್ರಹ್ಮಾನಂದವನ್ನು ಕಂಡ ಮಹಾಮಹಿಮರು ಕೂಡ ಇಹವನ್ನು ಇಲ್ಲಗಳಿಯಲಿಲ್ಲ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದರು ದಾಸರು. ಮತ್ಸಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಎಂಬುದು ಪ್ರಖ್ಯಾತವಾದ ಬಸವವಾಣಿ. ಮಣ್ಣಿನ ನೆಲದಲ್ಲಿ ಬೇರೂರಿ ನೇರವಾಗಿ ಮೇಲೇರಿ ತಲೆಯಲ್ಲಿ ಸಿಹಿ ಫಲಗಳನ್ನು ಹೊರುವ ಮರಗಿಡಗಳು ನಮಗೆ ಇದನ್ನೇ ಸಾರುತ್ತದೆ. ಮುಗಿಲಲ್ಲಿ ಕನಸು ಕಟ್ಟುವವನು ನೆಲದಲ್ಲಿ ಕಾಲನ್ನು ಭದ್ರವಾಗಿ ಊರಬೇಕು. ಮಣ್ಣಿನಿಂದ ಬಂದ ನಾವು ಈ ಬಾಳಿನ ಎಲ್ಲ ಪುರುಷಾರ್ಥಗಳನ್ನು ಸಾಧಿಸಬೇಕಾದದ್ದು ಮಡ್ಕೊಡನೆ ಮಣ್ಣಾಗಿ ಬೆರೆಯುವ ಈ ದೇಹದ ಮೂಲಕವೇ.